ಹಾಂ ಮೇಡಮ್. ಹಾಯ್ ಮೇಡಮ್. ಚೆನ್ನಾಗಿದ್ದೀರಾ ಮೇಡಮ್? ಸೂಪರ್ ಆಗಿದ್ದೀನಿ. ಮೇಡಮ್ ಹೆಂಗಿತ್ತು ಮೇಡಮ್ ಟೀಸರು? ಟೀಸರ್ ತುಂಬ ಚೆನ್ನಾಗಿತ್ತು. ರಾಮರಸ ಸಿನಿಮಾ ಅಲ್ಲ, ಇದು ಆ್ಯಕ್ಚುಲಿ ಕ್ಯಾರೆಕ್ಟರ್ ಪಂಚ್ ಅಂತ ವಿಡಿಯೋ ಮಾಡಿದ್ದಾರೆ. ಸೊ ಅವರ ಒಂದು ಕಾರ್ತಿಕ್ ಮಹೇಶ್ ಅವರ ಒಂದು ಪಾತ್ರ ಹೇಗಿರುತ್ತೆ ಅನ್ನೋದ್ರದ್ದೊಂದು ಹಿಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮಲ್ಟಿಪಲ್ ಪರ್ಸ್ನಾಲಿಟಿನ ಹೊರಗಡೆ ತೊಗೊಂಬರುವಂತಹ ಪ್ರಯತ್ನ ಪಟ್ಟಿದ್ದಾರೆ ಗಿರಿ ಅವರು. ಗುರು ಸರ್ ಅವರ ಬ್ಯಾನರ್ನಲ್ಲಿ ಈ ಸಿನಿಮಾ ಮೂಡ್ ಬರ್ತಾ ಇದೆ. ಐ ವಿಶ್ ಕಾರ್ತಿಕ್ ಎ ವೆರಿ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಬಿಗ್ ಬಾಸ್ ಸಕ್ಕದಾಗಿ ಹೋಗ್ತಾ ಇದೆ. ಫಸ್ಟ್ನೇ ವಾರ ಎಲ್ಲ ಕಡೆ ಸೌಂಡು ಹೇಗೆ ಅನಿಸ್ತಾ ಇದೆ? ತುಂಬ ಚೆನ್ನಾಗಿದೆ. ಆ್ಯಂಡ್ ಬಿಗ್ ಬಾಸ್ ಅಂತ ಅಂದ್ರೇ ಸೌಂಡು. ಸೊ ಯಾರ್ಯಾರು ಚೆನ್ನಾಗಿ ಮಾಡಬೇಕು ಅಂತ ಬಂದಿದ್ದಾರೋ ಎಲ್ಲರೂ ಚೆನ್ನಾಗಿ ಮಾಡಲಿ. ಆ್ಯಂಡ್ ಯಾರ್ಯಾರು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಆಗ್ತಾ ಇಲ್ವೋ ಅವರು ಕೂಡ ಚೆನ್ನಾಗಿ ಮಾಡಲಿ. ಬಿಗ್ ಬಾಸ್ನ ನಿಲ್ಲಿಸ್ತೀವಿ, ಬಿಗ್ ಬಾಸ್ಗೆ ಕೇಸ್ ಆಗ್ತೀವಿ ಅಂತೆಲ್ಲ ಅಂತಿದ್ರು. ಒಂದಿಬ್ರು ಮೂರು ಕಂಟೆಸ್ಟೆಂಟ್ ಅದಕ್ಕೇನು ರಿಯಾಕ್ಟ್ ಮಾಡ್ತೀವಿ? ಸುದೀಪ್ ಸರು ನಮ್ಮ ಅಪ್ಪನ ಹಣೆ ಅದಾಗಲ್ಲ ಅಂತ ಹೇಳಿದ್ದು ಸುಮ್ಮನೆನಾ ಅಲ್ವಾ? ಯಾರ ಕೈಯಲ್ಲೂ ಏನಾದರೂ ಒಂದು ಮುಂದುವರಿಬೇಕು ಅಂತಂದ್ರೂ ಅದು ಅವ್ರ ಕೈಯಲ್ಲೇ ಸಾಧ್ಯ. ಏನಾದರೂ ಒಂದು ನಿಲ್ಲಿಸ್ಬೇಕು ಅಂತಂದ್ರೂ ಅದು ಅವ್ರ ಕೈಯಲ್ಲೇ ಸಾಧ್ಯ. ಸೊ ಬಿಗ್ ಬಾಸ್ ಟೀಮು, ಸುದೀಪ್ ಸರು, ಪ್ರಕಾಶ್ ಸರು, ಇವರ ಒಂದು ಕಲರ್ಸ್ ಚಾನಲ್ ಎಂಡಮಾಲ್ ಇವ್ರ ಕೈಯಲ್ಲಿ ಏನಾಗುತ್ತೋ ಮುಂದಕ್ಕೆ ತೊಗೊಂಡೋಗ್ಬೇಕು ಅಂದ್ರೂ ಅವರೇ ಡಿಸೈಡ್ ಮಾಡಬೇಕು. ಅಥವಾ ನಿಲ್ಲಿಸೋ ಮಾತಿಲ್ಲ. ಯಾಕೆ ನೆಗೆಟಿವ್ ಮಾತಾಡೋಣ? ಚಾನ್ಸೇ ಇಲ್ಲ. ನಿಮ್ಮ ಫ್ರೆಂಡ್ ಅನುಷಾ ರೈ ಅವರು ಫಸ್ಟ್ನೇ ವಾರ ತುಂಬ ಇದು ಮಾಡಿದ್ದಾರೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ, ಟಾಸ್ಕ್ ಎಲ್ಲ ಗೆದ್ದಿದ್ದಾರೆ, ಫಿಸಿಕಲ್ ಟಾಸ್ಕ್ ಎಲ್ಲ. ಏನು ಅಲ್ಲಿ ನನಗೆ ಮೇಜರ್ ಪ್ರಾಬ್ಲಮ್ ಇವಾಗ ಏನಾದರೂ ಒಂದು ಒಪಿನಿಯನ್ ಹೇಳಬೇಕು ಅಂತಂದರೆ ಮೇಜರ್ ಇರೋದೇನೆ 80% ಎಲ್ಲರೂ ಗೊತ್ತು ನನಗೆ. ಸೊ ಶಿಶಿರ್ ಇರ್ಬೋದು, ರಂಜಿತ್ ಇರ್ಬೋದು, ಧರ್ಮ ಅವ್ರು ಇರ್ಬೋದು, ಐಶ್ವರ್ಯ, ಅನುಷಾ, ಭವ್ಯ ಆ್ಯಂಡ್ ಇನ್ಯಾರು ಒಂದು 2-3 ಜನ ಬಿಟ್ಟು ಇನ್ನು ಎಲ್ಲರೂ ನನಗೆ ಪರಿಚಯ ಇದ್ದಾರೆ. ತ್ರಿವಿಕ್ರಮ್ ಅವರು, ಸೊ ಶಿಶಿರ್ ಅವರು, ಸೊ ಎಲ್ಲರೂ ಪರಿಚಯ ಇರೋದ್ರಿಂದ ಏನಾಗುತ್ತೆ, ಮಾನ್ಸ ಅಗೇನ್. ಸೊ ನನಗೆ ಒಬ್ಬರು ಒಪಿನಿಯನ್ನ ಜಸ್ಟ್ ಒಂದು ವಾರದಲ್ಲಿ ಡಿಸೈಡ್ ಮಾಡೋದಕ್ಕೆ ಇಷ್ಟ ಇಲ್ಲ. ಯಾಕೆ ಅಂತಂದರೆ ನನಗೆ ಗೊತ್ತಿರುವಂತಹ ವ್ಯಕ್ತಿಗಳು ಅವರು ಇಂಡಿವಿಜುವಲಿ ತುಂಬ ಸ್ಟ್ರಾಂಗ್. ಆ್ಯಂಡ್ ಗೊತ್ತಿಲ್ಲದಿರೋರು ಒಂದಿಬ್ಬರಿದ್ದಾರೆ. ಜಗದೀಶ್ ಸರ್ ಇರ್ಬೋದು, ಚೈತ್ರ ಅವ್ರು ಇರ್ಬೋದು, ಮಂಜು ಸರ್ ಇರ್ಬೋದು, ಕೇಳ್ಪಟ್ಟಿದ್ದೀವಿ ಅವ್ರಗಳ ಬಗ್ಗೆ. ಸೊ ನೋಡೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ. ಎಲ್ಲರೂ ಒಂದೊಂದು ರೀತಿಯಾಗಿ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅನುಷ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮೋಕ್ಷಿತ್ ಅವರು ಟಾಸ್ಕ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಂಜಿತ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಫಾಲೋ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಪ್ರೂಫ್ ಇದು. ಎಲ್ಲರೂ ಬಟ್ ಟಾಸ್ಕ್ ಒಂದೇ ಮ್ಯಾಟ್ರ್ ಅಲ್ಲ, ಬೇರೆ ಯಾವ್ಯಾವ ಜಾಗದಲ್ಲಿ ನಮ್ಮ ಒಪಿನಿಯನ್ಗಳನ್ನ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಹೋಗ್ತಾ ಹೋಗ್ತಾ ಪ್ರಾಬಬ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಸೊ ಯಾರ್ಯಾರು ಈ ವಾರ ಸೈಲೆಂಟ್ ಅಂತ ನಿಮಗೆ ಅನಿಸುತ್ತೋ ಅವ್ರು ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಅನಲೈಸ್ ಮಾಡಿ ಒಳ್ಳೊಳ್ಳೆ ಒಪಿನಿಯನ್ನ ಹೊರಗೆ ಹಾಕಲಿ ಅಂತ ಐ ವಿಶ್. ಆ್ಯಂಡ್ ಯಾರ್ಯಾರು ಚೆನ್ನಾಗಿ ಆಡ್ತಾ ಇದ್ದಾರೋ ಅವರೆಲ್ಲರೂ ಇನ್ನೂ ಚೆನ್ನಾಗಿ ಆಡಲಿ ಅಂತ ಐ ವಿಶ್. ಸುದೀಪ್ ಸರ್ ಸೀಸನ್ 10 ಬೆಸ್ಟ್ ಅಂತ ಹೇಳಿದ್ರು, ಅದಕ್ಕಿಂತ ಜಾಸ್ತಿ ಮಾಡೋರು 11 ಆಗಲಿ ಅಂತ ಹೇಳ್ತೀರಾ? ಅದ್ರ ಬಗ್ಗೆ ಯಾವಾಗಲೂ ಏನು ಗೊತ್ತಾ, ನಮ್ಮನ್ನು ಯಾರಾದರೂ ಒಬ್ಬರು ಮೀರಿಸ್ತಾರೆ ಅಂತಂದರೆ ಸುಮ್ಮನೆ ದೂರದಿಂದ ಖುಷಿ ಪಡಬೇಕಷ್ಟೇ. ಬಟ್ ನಮ್ಮನ್ನು ಬೆಸ್ಟ್ ಅನ್ನೋ ಒಂದು ಸ್ಥಾನದಲ್ಲಿ ಇಟ್ಟಿದ್ದಾರಲ್ಲ, ಅದನ್ನು ನಾವು ಯಾವಾಗಲೂ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು. ಸೊ ನಾವು ಹೊರಗಡೆ ಬಂದಮೇಲೂ ಕೂಡ ನಮ್ಮ ವರ್ಕ್ ಮೂಲಕ ಆಗಿರ್ಬೋದು, ನಮ್ಮ ಕೆಲಸಗಳ ಮೂಲಕ, ನಮ್ಮ ಸಿನಿಮಾಗಳ ಮೂಲಕ, ಎಲ್ಲಾದರೂ ನಾವು ಕಾಣಿಸ್ಕೊಂಡು ಮಾತಾಡೋದ್ರ ಮೂಲಕ ನಾವು ಅದನ್ನ ಇನ್ನೂ ಸ್ಟ್ರಾಂಗ್ ಆಗಿನೇ ಉಳಿಸ್ಕೊಂಡಿದ್ದೀವಿ. ಸೊ ನಮ್ಮನ್ನು ಮೀರ್ಸೋಕ್ಕಾಗತ್ತೆ ಅಂತಂದರೆ ವೆಲ್ ಆ್ಯಂಡ್ ಗುಡ್. ಅವರು ಅಂದರೆ ನಮಗೆ ಅದು ಪ್ರೌಡ್ ಫೀಲಿಂಗ್ ಎಷ್ಟಿದೆಯೋ ಅಹಂಕಾರ ಇಲ್ಲ, ಪ್ರೌಡ್ ಫೀಲಿಂಗ್ ಅಷ್ಟೇ ಇದೆ. ಇನ್ನೊಬ್ರು ಯಾರಾದರೂ ಚೆನ್ನಾಗಿ ಮಾಡ್ತಾರೆ ಅಂತಾನೆ ಲೆಟ್ಸ್ ಅಪ್ರಿಷಿಯೇಟ್ ಅಲ್ವಾ, ವಾಟ್ಸ್ ದೇರ್ ಇನ್ ದ್ಯಾಟ್. ನಮ್ಮ ಹಳೆ ಕಂಟೆಸ್ಟೆಂಟ್ಸ್ ಹೊರಗಡೆ ಕಳಿಸ್ತಾ ಇರ್ತಾರೆ, ನಿನ್ನೆನ ನೆಕ್ಸ್ಟ್ ಕಳಿಸಿದ್ರು ಹೋಗ್ತೀರಾ? ಹೋಗಿ ಎಲ್ರಿಗೂ ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ, ಯಾರ್ದು ರೆಪ್ಲಿಕಾಗಳಾಗಬೇಡಿ. ನೀವು ನಿಮ್ಮ ಪರ್ಸ್ನಾಲಿಟಿನ ಹೊರಗಡೆ ಸ್ಟ್ರಾಂಗ್ ಆಗಿ ಹೊರಗಡೆ ಹಾಕುವಂಥ ಪ್ರಯತ್ನ ಮಾಡಿ ಅಂತ ಕಿವಿ ಮಾತನ್ನ ಖಂಡಿತವಾಗ್ಲೂ ನಾನು ಹೇಳ್ತೀನಿ. ಓಕೆ, ಲಾಸ್ಟ್ ಟೈಮ್ ತುಕಾಲಿಗೆ ಕೊಟ್ಟಿದ್ರು, ಈ ಸಲ ಅವರು ಮಾನಸ ಕೊಟ್ಟಿದ್ದಾರೆ. ಸೊ ಬೇರೆ ಯಾರು ಇರಲಿಲ್ವಾ ಅಂತ ಹೇಳ್ಬಿಟ್ಟು ಒಂದು ಟಾಕಿಂಗ್ ನಡೀತಾ ಇದೆ. ಯಾರಿಗೆ ಅರ್ಹತೆ ಇದೆಯೋ ಅವರೆಲ್ಲರೂ ಬಿಗ್ ಬಾಸ್ಗೆ ಹೋಗ್ತಾರೆ. ಇವ್ರು ಬಿಟ್ರೆ ಅವ್ರು ಯಾರು ಅನ್ನೋ ಥರದ್ದು ನಡೆಯಲ್ಲ ಅಲ್ಲಿ. ಯಾರಿಗೆ ಯಾವ ಕೇಪಬಿಲಿಟಿ ಇದೆ ಅಂತ ಅನ್ಸುತ್ತೋ ಅವರನ್ನು ಮಾತ್ರನೇ ಬಿಗ್ ಬಾಸ್ ಸೀಸನಲ್ಲಿ ಕಾಸ್ಟ್ ಮಾಡ್ತಾರೆ. ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಎಲ್ಲ ರೆಫರ್ ಮೇಲೆ ಹೋಗಿದ್ದಾರೆ ಅಂತ ತುಂಬ ಜನದ ಮೇಲೆ ಇದಿದೆ. ಐಶ್ವರ್ಯ ಅವ್ರು ಇರ್ಬೋದು, ತುಂಬ ಜನ ರೆಫರ್ ಮಾಡಿ ಆಚೆ ಕಡೆ ಫ್ರೆಂಡ್ಸ್ನ ಒಳಗೆ ಕಳಿಸಿದ್ದಾರೆ ಅಂತ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ನೀವೇನು ಆನ್ಸರ್? ಮನೀಷಾ ಯಾರನ್ನ ಕಳಿಸಿದ್ರು? ನೀವು ಯಾರನ್ನಾರ ಕಳಿಸಿದ್ರಾ? ಖಂಡಿತ ಇಲ್ಲ. ಅದರಲ್ಲಿ ಇರುವಂಥ ಅಷ್ಟು ಜನ ನನಗೆ ಸ್ನೇಹಿತರಾದರೂ ಕೂಡ ರೆಫರೆನ್ಸ್ ಅನ್ನೋದು ಇಲ್ಲಿ ವರ್ಕ್ ಆಗೋಂಗಿತ್ತು ಅಂತಂದರೆ ಎಲ್ಲ ದುಡ್ಡಿರೋರು, ಎಲ್ಲ ಇನ್ಫ್ಲೂಯೆನ್ಸ್ ಇರೋರು ಬಿಗ್ ಬಾಸ್ ಮನೆ ಒಳಗಡೆ ಇರಬೇಕಾಗಿತ್ತು. ಯಾಕೆ ಅವ್ರು ಯಾರೂ ಇಲ್ಲ, ಯಾರ್ಯಾರು ಕೇಪಬಿಲಿಟಿ ಇದೆಯೋ ಅವ್ರು ಇದ್ದಾರೆ ಅಷ್ಟೇ. ಈ ರೆಫರೆನ್ಸ್ ಎಲ್ಲ ಬೇರೆ ಕಡೆ ನಡಿಬೋದು, ಬಿಗ್ ಬಾಸಲ್ಲಿ ನಡೆಯಲ್ಲ. ಓಕೆ.